ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಚಾರ್ಜ್ ಕೊಡ್ಲಾರ್ದೆ ನೀವು ಹೇಗೆ ಕೊಡ್ತೀರಿ? ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್, ಬೇರೆ ಫೈಲ್ಗಳು ಕೊಟ್ಟಿದ್ದಾರೆ. ಕೇಳ್ತಾ ಇಲ್ಲ, ಚಾರ್ಜ್ ಕೊಟ್ಟೇ ಇಲ್ಲ ಅಂತ. ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್. ಆ ಫೈಲ್ ಚಾರ್ಜ್ ಕೊಟ್ಟಿಲ್ಲ, ಇದು ಚಾರ್ಜ್ ಕೊಟ್ಟಿಲ್ಲ. ರೊಟೀನ್ ಆಗಿ ಅವ್ರು ಏನ್ ಕೊಟ್ಟಾರ ತಗೊಂಡಿದ್ದೀನಿ, ಟಪಾಲ್ ಬಂದಿದ್ದು ನಾ ಕೆಲಸ ಮಾಡಿ. ಇರ್ಬೇಕಾದ್ರೆ ಮ್ಯಾಂಡೇಟರಿ ಅಲ್ವಾ? 6% ಮಾಡಿದ್ರೆ 6% ಮಾಡಿದ್ರೆ ತಪ್ಪಲ್ವಾ? ತಪ್ಪಲ್ಲ. ತಾವು ಹೋಗಿದ್ವಿ ಅವರು ಎಲ್ಲ ಸಿಬ್ಬಂದಿಯವ್ರನ್ನ ಆಗ ಕಾರ್ಯನಿರ್ವಹಿಸುತ್ತಿರುವಂಥ ಸಿಬ್ಬಂದಿಯವ್ರನ್ನ ವಿಚಾರಣೆ ಮಾಡಿದಾಗ ಕಡತವು ನನ್ನ ಹತ್ರ ಇಲ್ಲ ಅಂತ ಸಂಬಂಧಪಟ್ಟ ಸಿಬ್ಬಂದಿ ಹೇಳಿದ್ದಾರೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ವಿಜಯಪುರ ಜಿಲ್ಲೆಯ ಡಿಡಿಪಿಐ ಕಚೇರಿಯಲ್ಲಿ ಕಡತಗಳು ಮಾಯವಾಗಿದೆ ಅನ್ನೋ ವಿಷಯ ತಿಳಿದ ತಕ್ಷಣ ನಾವು ಡಿಡಿಪಿಐ ಕಚೇರಿಗೆ ಹೋದ್ವಿ. ಆದ್ರೆ ಇಲ್ಲಿ ಯಾರು ಯಾವ ಫೈಲ್ಗಳನ್ನ ಯಾರು ತೆಗೆದುಕೊಂಡು ಹೋಗ್ತಾರನ್ನೋದು ತಿಳಿತಾ ಇಲ್ಲ. ಡಿಡಿಪಿಐ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರವನ್ನ ಇಲ್ಲಿ ನಾವು ಕೆಲವೊಬ್ಬರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಬಂದಿದ್ದಾವೆ. ಒಟ್ಟಾರೆಯಾಗಿ ಇಲ್ಲಿ ವಿಜಯಪುರದ ಡಿಡಿಪಿಐ ಕಚೇರಿ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಮುಖವಾಗಿ ಡಿಡಿಪಿಐ ಅವರ ಆಫೀಸಲ್ಲಿ ಕಡತಗಳು ಮಾಯವಾಗಿದೆ ಅಂತ ಈ ಕುರಿತಾಗಿ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಏನು ಈಗ ನಿಮ್ಮ ಹತ್ರ ಕಡತಗಳು ಅದಾವೋ ಇಲ್ಲ? ಯಾವ ಕಡೆ? ವರ್ಗಾವಣೆ ಯಾವ ವರ್ಷ? ಇದೇ ವರ್ಷ. ನಾನು ಚಾರ್ಜ್ ಕೊಟ್ಟಿಲ್ಲ ಸರ್. ನನಗೆ ಚಾರ್ಜ್ ಕೊಟ್ಟಿಲ್ಲ ನೀವು. ಯಾರು ಕೊಟ್ಟಿಲ್ಲ? ಹಿಂದಿನ ಕೇಸ್ ಸರ್ಕಾರ. ಯಾರ ಹೆಸರು? ಕುಲಕರ್ಣಿ ಮೇಡಮ್. ಕುಲಕರ್ಣಿ ಮೇಡಮ್ ಅವ್ರ ಜಾಗದಾಗ ನೀವಿದ್ರಿ. ಈಗ ಬಂದೆ. ಅದನ್ನೇ ಡೋಂಟ್ ಮೈಂಡ್, ಈಸಿಯಾಗಿ ಮಾತಾಡಿ. ನಾನು ಹೇಳ್ತೇನೆ ಅಲ್ಲ, ಇಷ್ಟೊಂದು ಕ್ಯಾಮ್ರಾ ಒಮ್ಮೆ ನೋಡೋಣ ಈಸಿ ಬರೋದು. ಯಾಕಂದ್ರೆ ಯಾಕಂದ್ರೆ ಅದನ್ನ ನಮ್ಗಿನ ಸಾಹೇಬ್ರು ನೀವು ಕೇಳ್ಬೇಕು. ಈಗ ನೀವು ಆ ಕಡತಗಳು ನಿಮ್ಮಲ್ಲಿ ಇಲ್ಲ, ಮಾಯ ಆಗಿದೆಯಾ, ಹೋಗಿದೆಯಾ, ಇದು ನಾಶ ಆಗಿದೆಯಾ ಅನ್ನೋದು ಕುರಿತಾಗಿ ಸ್ಪಷ್ಟೀಕರಣ ಸಿಗ್ಬೇಕಲ್ಲ. ಪಾಪ ನೀವು ನಿನ್ನೆ ಮನೆ ಬಂದವರು, ಬಿಫೋರ್ ಇದ್ದವ್ರು ಏನ್ ಮಾಡಿದಾರೆ ಅನ್ನೋದು ಕುರಿತಾಗಿ ನೀವು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಆ ದೃಷ್ಟಿಕೋನ ನಿಮ್ಮ ಮೇಲೆ ಅಲ್ವಾ? ನೀವು ಅದನ್ನ ಹೇಳಿ, ಕಡತ ನಾಶ ಆಗಿದೆಯಾ, ಕರ್ತನಾಗಿದೆಯಾ ಅಥವಾ ಮಾಯವಾಗಿದೆಯಾ? ಅದು ನನಗೆ ಚಾರ್ಜ್ ಕೊಟ್ರೆ ನಾ ಏನಾರು ಹೇಳ್ಬೋದು. ಇಲ್ಲ, ಚಾರ್ಜ್ ಕೊಟ್ಟಿಲ್ಲ ನಿಮಗೆ. ಚಾರ್ಜ್ ಇಲ್ಲ ಅಂದ್ರೆ ನಾ ಅಪೀಲ್ ಬಗ್ಗೆ ಏನು ಹೇಳ್ಬೋದು? ಅವ್ರ ಜಾಗದಾಗ ನೀವು ಕೂತಿರಲ್ಲ. ನಾ ಕುಂತೀನಿ, ನಾವ್ ಹೋದ್ಮೇಲೆ ನಾಳೆ ಇನ್ನೊಬ್ರು ಬರ್ತಾರ. ನನಗ ಆ ಫೈಲ್ ಐತೋ ಇಲ್ಲ ನನಗೆ ಹೆಂಗ್ ಗೊತ್ತಾಗುತ್ತೆ? ಚಾರ್ಜ್ ಕೊಡ್ಲಾರ್ದೆ ಹೆಂಗ್ ಕೂತಿರಿ? ಅವ್ರು ಎಷ್ಟು ಕೊಟ್ಟಾರ ಅಷ್ಟು ಫೈಲ್ ತಗೊಂಡು ನಾ ಚಾರ್ಜ್ ಕೆಲಸ ಮಾಡ್ತೀನಿ. ಕೇಳ್ತಾ ಇರೋದು ನೀವು ಚಾರ್ಜ್ ಕೊಟ್ಟಿಲ್ಲ ಅಂತಿದ್ದೀರಿ. ಚಾರ್ಜ್ ನೀವು ಸರ್, ಆ ಫೈಲ್ ನನಗೆ ಚಾರ್ಜ್ ಕೊಟ್ಟಿಲ್ಲ. ನನಗೆ ಎಷ್ಟು ಕೊಟ್ಟಿದಾರೆ ಅದನ್ನ ತಗೊಂಡು ನಾ ಕೆಲಸ ಮಾಡ್ತಿದ್ದೀನಿ. ರೂಟೀನ್ ಟಪಾಲ್ ತಗೊಂಡು ನಾನು ಕೆಲಸ ಮಾಡ್ತಿದ್ದೀನಿ. ಸರ್, ಅವ್ರ ಜಾಗದಾಗ ಚಾರ್ಜ್ ಕೊಡ್ಲಾರ್ದೆ ನೀವು ಹೇಗೆ ಕೊಡ್ತೀರಿ? ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್, ಬೇರೆ ಫೈಲ್ಗಳು ಕೊಟ್ಟಿದ್ದಾರೆ. ಕೇಳ್ತಾ ಇಲ್ಲ, ಚಾರ್ಜ್ ಕೊಟ್ಟೇ ಇಲ್ಲ ಅಂತ. ಆ ಫೈಲ್ ನನಗೆ ಕೊಟ್ಟಿಲ್ಲ ಸರ್. ಆ ಫೈಲ್ ಚಾರ್ಜ್ ಕೊಟ್ಟಿಲ್ಲ ಅಂತ ಇದೆ. ಮಿಕ್ಕಿದು ಚಾರ್ಜ್ ಕೊಟ್ಟಿದೆ. ರೂಟೀನ್ ಆಗಿ ಅವ್ರು ಏನ್ ಕೊಟ್ಟಾರ ತಗೊಂಡಿದ್ದೀನಿ, ಟಪಾಲ್ ಬಂದಿದ್ದು ನಾ ಕೆಲಸ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ರಲ್ಲ, ಇಲ್ಲಿವರೆಗೆ ಅಂದ್ರೆ ಇಲ್ಲಿ ಯಾರು ಯಾವ ರೀತಿ ಫೈಲ್ಗಳನ್ನ ತೆಗೆದುಕೊಂಡು ಹೋಗ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಬ್ಬರ ಮೇಲೆ ಮತ್ತೊಬ್ರು ಹಾಕೋದು, ಮತ್ತೊಬ್ಬರ ಮೇಲೆ ಇನ್ನೊಬ್ಬರು ಹಾಕೋದು, ಇದು ಯಾವ ನ್ಯಾಯ ಸ್ವಾಮಿ? ನಿಮ್ಮ ಫೈಲುಗಳು, ನಿಮ್ಮ ಕಡತಗಳು ನಿಮ್ಮ ಜವಾಬ್ದಾರಿ ಇಲ್ಲ ಅಂದ್ರೆ ಇನ್ಯಾರ ಜವಾಬ್ದಾರಿ? ಶಿಕ್ಷಣ ಸಚಿವರು. ಅದರ ಜೊತೆಗೆ ನಮ್ಮ ಜೊತೆಯಲ್ಲಿ ಇಲ್ಲಿಯ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಅಂದ್ರೆ ಅಡ್ವೊಕೇಟ್ ಆಗಿರ್ತಕ್ಕಂಥ ರೋಜೇವಾಲ್ ಅವರು ನಮ್ಮ ಜೊತೆಲಿ ಇದ್ದಾರೆ. ನಮಸ್ಕಾರ ರೋಜೇವಾಲ್ ಅವರು. ನಮಸ್ಕಾರ. ಏನಾಗಿದೆ ಸರ್ ಡಿಡಿಪಿಐ ಕಚೇರಿಯಲ್ಲಿ? ಇಲ್ಲ, ಡಿಡಿಪಿಐ ನಮ್ಮ ಬಿಜಾಪುರದ ಒಂದು ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಏನಾಗಿದೆ ಅಂದ್ರೆ ಡಿ ದರ್ಜೆ ನೌಕರರಲ್ಲಿ 2025 ಒಂದು ಟ್ರಾನ್ಸ್ಫರ್ನಲ್ಲಿ ಅವ್ರ ಗೈಡ್ಲೈನ್ಸ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಯಾವ ಥರದ್ದು ಮಾಡಬೇಕಂಥೇಳಿ. ಇಲ್ಲಿ ಒಂದು ಪ್ರಕರಣದಾಗ ಏನಾಗಿದೆ ಅಂದ್ರೆ 6 ಮಂದಿ 6% ಮೀರಿ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಕ್ಚುಲ್ ಅದು ಪರ್ಸೆಂಟೇಜ್ ಇರಬೇಕು, ಅದು ಆಕ್ಚುಲಿ 2% ಇರಬೇಕು. ಮತ್ತು ಅದು ಸಕ್ಷಮ ಪ್ರಾಧಿಕಾರ ಡಿಡಿಪಿಐ ಇದ್ರೂ ಸಹ ಅದು ಧಾರವಾಡ ಕಮಿಷನರ್ ಮುಖಾಂತರ ಆಗಬೇಕು. ಈಗ ಬಿಜಾಪುರ ಜಿಲ್ಲಾ ಹೊರತುಪಡಿಸಿ ಉಳಿಕಿದ್ದು ಎಲ್ಲ ಜಿಲ್ಲೆಗೆ ಅಪಾರ ಆಯುಕ್ತರು ಟ್ರಾನ್ಸ್ಫರ್ ಮಾಡಿದ್ದಾರೆ ಡಿ ದರ್ಜೆ ನೌಕರರಿಗೆ. ಒಂದು ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ ಇಲ್ಲಿ,
ಒಂದು ಟೇಬಲ್ ಟು ಟೇಬಲ್ ಒಂದು ಕಡತದ ಫೈಲ್ ಇರುತ್ತೆ. GA ಆಗಲಿ, ಕೇಸ್ ವರ್ಕರ್ ಆಗಲಿ, ಸೂಪ್ರಿಟೆಂಟ್ ಆಗಲಿ, ಅದರ ಮೇಲೆ ಒಂದು ಒಪಿನಿಯನ್ ಬರೀತಾರೆ. ಆಮೇಲೆ DDPI ಮುಖಾಂತರ ಅದು ಒಂದು ಆದೇಶ ಹಂತದಲ್ಲಿ ಬರುತ್ತೆ. ಇಲ್ಲೇ ಒಂದು ವಿಚಾರ ಮಾಡಿದರೆ ಇಲ್ಲೇ ಕಡತೆ ಇಲ್ಲ. ನಾನು ಈಗಾಗಲೇ ಧಾರವಾಡ ಕಮಿಷನರ್ ಅವ್ರಿಗೆ ಒಂದು ಲೆಟರ್ ಬರೆದಿದ್ದೆ, ಈ ಥರದ ಅವ್ಯವಹಾರ ಆಗಿದೆ ಅಂತ ಹೇಳಿ. ಆಲ್ರೆಡಿ ಈಗ ಈ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇದೆ. ಹೌದು, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಉದ್ದೇಶದಿಂದ ಆ 4 ಜನ ಅಧಿಕಾರಿಗಳನ್ನು ಆಲ್ರೆಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕರೆದಿದ್ದಾಗಿದೆ. ಇನ್ನೂ ಕೂಡ ಅದರ ರಿಪೋರ್ಟ್ ಬಂದಿಲ್ಲ. ಇದರ ಹಿನ್ನೆಲೆ ಏನಿದೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಭ್ರಷ್ಟಾಚಾರ ನೋಡಿ, ಇಲ್ಲೇ ಕಡತಿಲ್ಲ. ಆ್ಯಕ್ಚುಲ್ ನನಗೆ ಮೇಲೆ ಮಾಯ ಆಗಿದೆ, ಕಡತೆ ಇಲ್ಲ. ಇಲ್ಲೇ ಏನಾಗಿದೆ, ಟ್ರಾನ್ಸ್ಫರ್ ಹೊರಗಡೆ ಹಿಂದಿಂದು DDPI ಇದ್ರು ಅವ್ರ ಮನೆಗೆ ಆಗಿದೆ ಬಹುಶಃ. ಇಲ್ಲಾಂದ್ರೆ ಇಲ್ಲೇ ದಲಾಲ್ಗಳು, ಏಜೆಂಟ್ಗಳು ಹೆಚ್ಚಿಗೆ ಇದಾವೆ ಇಲ್ಲಿ. ಈ ಆಫೀಸ್ ಆ್ಯಕ್ಚುಲ್ ಅದು ಮೀಡಿಯಾದಲ್ಲಿ ಅವರು ಬಂದು ಇಲ್ಲಿ ಯಾರೂ ಹೇಳಂಗಿಲ್ಲ. ಈಗ ನನ್ನ ಪ್ರಕರಣದಾಗ ಇಂಥ ಸಂದರ್ಭ ಬಂದಾಗ ನಾನು ಬಂದಿದ್ದೀನಿ ಇಲ್ಲಿ. ಯಾಕಂದ್ರೆ ನೋಡ್ರಿ, ನೀವು ಆಫೀಸ್ ಒಳಗೆ ಒಂದು ಸಿಸ್ಟಮೆಟಿಕ್ ಒಂದು CCTV ಇಲ್ಲ, ಒಂದು ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಯಾ ಕಡೆ ಫೈಲ್ ಇರುತ್ತೆ ಗೊತ್ತಿಲ್ಲ, ಯಾರು ಏನಾರ ಮಾತಾಡಿದರೆ ಬೇಜವಾಬ್ದಾರಿ ಮಾತಾಡ್ತಾರೆ. ಮತ್ತು ಈಗ ಕಡತ ಇಲ್ಲ ಅಂದ್ರೆ ಇವ್ರು FIR ಒಂದು ಕಂಪ್ಲೇಂಟ್, ಕನಿಷ್ಠ ಒಂದು ಕಂಪ್ಲೇಂಟ್ ಮಾಡಬೇಕಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಬೇಕು. ಯಾರು ಕೇಸ್ ವರ್ಕರ್ ಅದಾರ, ಅದಕ್ಕೆ ಸಂಬಂಧಪಟ್ಟು ಯಾರು ಅದಾರ ಅಂಥೇಳಿ DDPI ಅವರು ಸೋಮೋಟೋ ಮಾಡಬೇಕು. ಇಲ್ಲಿಗೆ ಅವರು ಗಮನಕ್ಕೆ ಅಲ್ಲ, ತಾವು ಇನ್ಕ್ವೈರಿಗೆ ಹೋದವ್ರಲ್ಲ? ಇನ್ಕ್ವೈರಿ ನಾವು ಅಷ್ಟೇ ಹೋಗಿದ್ದು ರೀ. ಅವರು ಕೇಸ್ ವರ್ಕರ್ ಎಲ್ಲ ಬಂದರು, ಫೈಲ್ ಕೇಳಿದ್ವಿ, ಅವ್ರ ಫೈಲ್ ಇಲ್ಲ ಇದೆ. ನಿಮಗೇನು ಉತ್ತರ ಕೊಟ್ಟರು ಇವರು ಕೇಸ್ ವರ್ಕರ್ಸ್? ಯಾರು ಇವರು ಕೇಸ್ ವರ್ಕರ್ ಇವ್ರು ಏನೋ ಇಲ್ಲ, ಫೈಲ್ ಕಳ್ತು ಅಂತ ಹೇಳಿದ್ರು ಅಷ್ಟೇ. ಫೈಲ್ ಅಲ್ಲಲ್ಲ, ಫೈಲ್ ಕಳೆತಿ ಅಂತ ಹೇಳಿದ್ರು. ಅಲ್ಲ ಸರ್, ನನಗೆ ಏನಾಗಬೇಕಿದೆ, ಫೈಲ್ ಕಳೆದು ಹೋಗಿದೆಯಾ ಅಥವಾ ಏನಾದರೂ ಕಳತನ ಆಗಿದೆಯಾ ಅದು ಗೊತ್ತು, ಕಳೆತಿ ಅಂತ ಅಷ್ಟೇ ಹೇಳಿದ್ರು. ಅದು ಆಫೀಸಲ್ಲಿ ನೀವು ಇರ್ತೀರಿ, ನಿಮ್ಮದು ಜವಾಬ್ದಾರಿ. ಅಷ್ಟಂದ್ರೆ ಇಲ್ಲಿ ಬರೀತೀವಿ ಫೈಲ್. ನಾವು ಈ ಫೈಲ್ ನೋಡ್ಕೊಂಡು ಎಂತ ಕಡೆ ಹೋಗಲ್ಲ, ಇದರಿಂದ ಕರೆಕ್ಟ್ ಇದು ಅವರು ಏನೋ DDPI ಹೋಗ್ತಾರೆ, DDPI ಸಹಿ ಮಾಡಿ ಕೇಸ್ ಹೊತ್ತು ಕೇಸ್ ಕೈ ಕೂಡ ಅವ್ರು ಕರ್ತವ್ಯ. ಅದು ಇದೊಂದು ಫೈಲಿಂದ ಕರ್ಕೊಂಡು ನಾವು ಎಷ್ಟು ಫೈಲ್ ಇರ್ತದೆ, ದಿನ 50 ಮಂದಿ ಒಂದು ಫೈಲ್ ಇರ್ತದೆ. ಕ್ಲಾರ್ಕ್ ಅಂತ ಕರೀತೀವಿ ಕೊಟ್ಟು, ಹೌದಾ? ಮತ್ತು ಇದ್ರಾಗ ಮಾಡ್ಬೇಕು, ಇದ್ರಾಗ ಮಾಡ್ಬೇಕು. ಬರೀ GA ಅಂತ ಮಾಡ್ಬೇಕು, ಮ್ಯಾನೇಜರ್ ಅಂತ ಪವರ್ಸ್ ಐತಿ, ಪವರ್ಸ್ ಆಕ್ಷನ್ ತಗೊಳ್ಳೋದು ನಿಮ್ಮ ಪವರ್ಸ್ ನಡೆಯಾಗಿಲ್ಲ. ಲೋಕಲ್ ಮಾಡಿ ನಾವು 3 ಮಾಡಿ ಯಾವುದು ಸರ್? ನಮ್ಮ ಬದಾಮಿ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಒಳ್ಳೆ ಅನಿವಾರ್ಯ. ಯಾಕಂದ್ರೆ ಈ ಫೈಲಿಗೆ 4 ದಿನ ಬಿಟ್ಟು ನಾವು ಬೇರೆ ಬೇರೆ ಫೈಲ್ ನೋಡ್ತಾಯಿತ್ತು. ಹಂಗೆ ಟರ್ನ್ ಅಪ್ ಇದೇ ಫೈಲಿಂದ ನಮ್ಮ ಕಡೆ ಈಗ ನಾವು ಇಬ್ಬರಿಗೂ DDPI ಸೈಮು ನೇರವಾಗಿ ಕೇಸ್ ಕೊಟ್ಟರು ಎಲ್ಲ ಸೌಲಭ್ಯ ಕೊಟ್ಟಿಲ್ಲ. ಕಾಲೇಜ್ ಹೋಗ್ಬೋದು, ಯಾರು ಮಾಡಿರ್ಬೋದು ಸರ್? ಈಗ ಗೊತ್ತಿಲ್ಲ, ನಮಗೆ ಇಲ್ಲಿ ಹೋಗೋಣ ಅದುವರೆಗೆ ಗೊತ್ತಾಗಲ್ಲ. ನೀವು ಫೈಲ್ ಗೊತ್ತಿಲ್ಲ ನಮಗೆ, ಹಾಗಾಗಿ ನೀವು ಬನ್ನಿ, ನೀವು ಎಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಮೊದಲು DDPI ಅವ್ರು ಕೇಳಿ ನಿಮ್ಮ ಹತ್ರ ಬರೋಂತ ಬಂದಿವಿ ಸರ್. ಯಾಕಂತಂದ್ರೆ ಬೇಸಿಕ್ ನಮ್ಗೆ ಅಲ್ಲಿಂದ ಗೊತ್ತಾಗ್ಬೇಕು. 2025-26ನೇ ಸಾಲಿನಲ್ಲಿ ಬೋಧಕೇತರ ವರ್ಗಾವಣೆಯಲ್ಲಿ ನಮ್ಮ ಕಚೇರಿಯಿಂದ D ದರ್ಜೆ ಸಿಬ್ಬಂದಿ ವರ್ಗಾವಣೆ ಆಗಿದ್ದಾರೆ. ಮತ್ತು ನಗರ ಪ್ರದೇಶದಲ್ಲಿರುವಂಥ D ದರ್ಜೆ ಸಿಬ್ಬಂದಿ ಈ ಕಚೇರಿಯಲ್ಲಿ ವರ್ಗಾವಣೆಯನ್ನು ಹಿಂದಿನ ಉಪನಿರ್ದೇಶಕರು ಹಂತದಲ್ಲಿದ್ದಾಗ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪರ ಆಯುಕ್ತ ಕಾರ್ಯಾಲಯದಲ್ಲಿ ಜಂಟಿ ನಿರ್ದೇಶಕರು ಈಗಾಗಲೇ ವಿಚಾರಣೆಗೆ 2 ಬಾರಿ ಸಂಬಂಧಪಟ್ಟಂಥ ನಮ್ಮ ಕಚೇರಿಯ ಸಿಬ್ಬಂದಿಯನ್ನು ವಿಚಾರಣೆಗಾಗಿ ಅವರು ಲಿಖಿತವಾಗಿ ಲೆಟರ್ ಮೂಲಕ ನಮಗೆ ಆಹ್ವಾನಿಸಿದರು. ನಾವು ಕೂಡ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿಬ್ಬಂದಿಯವರನ್ನ, ಆಗ ಕಾರ್ಯನಿರ್ವಹಿಸುತ್ತಿರುವಂಥ ಸಿಬ್ಬಂದಿಯವರನ್ನ ವಿಚಾರಣೆ ಮಾಡಿದಾಗ ಕಡತವು ನನ್ನ ಹತ್ತಿರ ಇಲ್ಲ ಅಂತ ಸಂಬಂಧಪಟ್ಟ ಸಿಬ್ಬಂದಿ ಹೇಳಿದ್ದಾರೆ. ಮತ್ತು ವಿಚಾರಣೆಗೆ ಅವರನ್ನೇ ನಾವು ಆಯುಕ್ತಾಲಯಕ್ಕೆ ಕಳಿಸಿಕೊಟ್ಟಿದ್ದೇವೆ. ಈಗಾಗಲೇ 1ನೇ ಹಂತದಲ್ಲಿ ಕೂಡ ವಿಚಾರಣೆ ಆಗಿದೆ, 2ನೇ ಹಂತದಲ್ಲಿ ಕೂಡ ವಿಚಾರಣೆ ಆಗಿದೆ. ವಿಚಾರಣೆ ಪೂರ್ಣ ಆಗದೇ ಇರುವುದರಿಂದ ಮತ್ತು ವರದಿ ಬಂದಿಲ್ಲ ನಮಗೆ. ಹೀಗಾಗಿ ವಿಚಾರಣಾ ಪ್ರೊಸೆಸ್ ನಡೆದಿದೆ. ಈಗ ಜಂಟಿ ನಿರ್ದೇಶಕರೇ ಈ ವಿಷಯದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವರದಿ ಬಂದ ನಂತರ ಸಂಪೂರ್ಣ ವಿವರವನ್ನು ನಿಮಗೆ ನಾನು ಕೊಡ್ತೇನೆ. ಅಂದರೆ ಈಗ ಕಡತಗಳು ಕಾಣೆಯಾಗಿದ್ರ ಬಗ್ಗೆ ತಾವು ಅದ್ರ ಬಗ್ಗೆನೇ ವಿಚಾರಣೆ ನಡೆದು, ಅದು ಈಗ ಏನು D ದರ್ಜೆ ನೌಕರದಾರಿದ್ದಾರೆ ಅದರ ಬಗ್ಗೆನೇ ಈಗ ವಿಚಾರಣೆ ನಡೆದದ.
ಅವರು ಕಡತ ಏನು ವಿಚಾರಣೆ ಒಳಗೆ ಅವ್ರು ಏನು ಹೇಳ್ತಾರೆ ಅದ್ರ ಮ್ಯಾಗ ಆಧಾರದ ಮ್ಯಾಗ ಇದು ವಿಚಾರಣೆ ನಡೀತದೆ. ಆ ಅಧಿಕಾರಿಗಳ ಹೆಸರು ಏನು ಸರ್? ಅವರು ಒಬ್ಬರು ವಿಷಯ ನಿರ್ವಾಹಕರು, ಹೆಸರು ಸರ್? ಅವರು ಶ್ರೀಮತಿ ಕುಲಕರ್ಣಿ ಅಂತ, ಆ ಬಳಿಕ ಸೂಪರಿಂಟೆಂಡೆಂಟು ಅವ್ರ ಹೆಸರು ಹೂಗಾರ್ ಅಂತ, ಆ ಬಳಿಕ GA ಅವ್ರ ಹೆಸರು ಶಾಂತಿ ಅಂತ, ಹಿಂದಿನ ಉಪನಿರ್ದೇಶಕರು ಕೋಲಾರ್ ಅಂತ ಮೇಡಮ್. ಇವರ ಅವಧಿಯಲ್ಲಿ 4 ಜನರ ಮೇಲೆ ಇವರ ಅವಧಿಯಲ್ಲಿ ಆಗಿದೆ. ಈಗ ಏನಾಗಿದೆ, ಫೈಲ್ ಕಡಿಯತ್ತ ಎಲ್ಲ ಮಾಯವಾಗಿದೆ, ಇಲ್ಲಿ ಏನೂ ಇಲ್ಲೇ ಇಲ್ಲ. ಅವ್ರಿಗೆ ಗಮನಕ್ಕೆ ಬಂದಿದ್ದೆ. ಈಗ ನಾವು ವಿಚಾರಣೆ ಒಂದು ಲೆಟರ್ನು ಕೊಟ್ಟಿದ್ದೆ. ಅವ್ರು ಹೇಳಿದ್ರು, ಸರ್ ನಾವು ಇಲ್ಲೇ ಎಲ್ಲ ಹೆಲ್ಪ್ಲೆಸ್, ಇಲ್ಲಿ ಎಲ್ಲ ಮಾಯವಾಗಿದೆ, ಏನೂ ಕಳತೆ ಇಲ್ಲ. ನಾವು ಇದನ್ನೇ ಈಗ DDP ಅವರು ಕೂಡ ಹೊಸಬರಾಗಿ ಬಂದಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ಒಂದು ಕಡೆ ಹೇಳ್ತಾರೆ ಅವರು. ಹಾಗಾಗಿ ಹಿಂದಕ್ಕೆ ಇರ್ತಕ್ಕಂಥ DDPಗಳು ಏನಾದರೂ ಮಾಡಿದಾರಾ ಅಥವಾ ಹಿಂದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳ ಕುಮ್ಮಕ್ಕ ಏನಾಗಿದೆ? ಇಲ್ಲ, ಅಧಿಕಾರಿಗಳು ಕುಮ್ಮಕ್ಕ ಮತ್ತು ಏಜೆಂಟ್ಸ್ ಇದ್ದಾರೆ, ಸ್ಪೆಸಿಫಿಕ್ ಏಜೆಂಟ್ಸ್ ಇದ್ದಾರೆ. ಇಲ್ಲೇ ಕ್ಯಾಮ್ರಾ ಅಳವಡಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ಟೀಚರ್ ಇಲ್ಲೇ ಬಂದು ದಲಾಲಿ ಮಾಡ್ತಾರೋ, ಶಾಲೆದಾಗೇನು ಪಾಠ ಕಲಿಸ್ತಾರೋ ಗೊತ್ತಾಗುತ್ತೆ. ನೋಡಿ, CCTV ಇದ್ರೆ ಎಲ್ಲ ಬಯಲಿಗೆ ಬರುತ್ತೆ, ಅದು ಇಲ್ಲ. ಮತ್ತು ಹಿಂದಿಂದ DDP ಅವರು ಕೂಡಿನೇ ಮಾಡಿದ್ದು ಇದು ಪ್ರಕರಣ ಇದೆ. ಈಗ ಹೊಸದಾಗಿ DDP ಏನು ಬಂದಾರ ಅವ್ರಿಗೂ ನಾಲೆಜ್ ಇದೆ, ಈಗ ಇಲ್ಲಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಕರೆಸ್ಪಾಂಡೆಂಟ್ ಧಾರವಾಡ ಕಮಿಷನರ್ದವರು ಮಾಡಿದ್ದಾರೆ, ಎಲ್ಲ ಕಡತಗಳನ್ನು ಸಮೇತ ನೀವು ಬರಬೇಕಂತ ಹೇಳಿ. ಅವರು 2 ಸಲ ಅಲ್ಲೇ ಹೋಗಿ ಧಾರವಾಡದಾಗ ತಮ್ಮ ಇಲ್ಲೇ ಏನು ಕಡತ ಅದಾವೋ ಇಲ್ಲೋ ಅಂಥೇಳಿ ಒಂದು ಉತ್ತರ ಕೊಟ್ಟು ಬಂದಾರಂತೆ. ಈಗ ಜಸ್ಟ್ ನನಗೆ ಗೊತ್ತಾಗಿದೆ. ಈಗ ಮುಂದಿನ ವಾರ ನನಗೆ ಸೋಮವಾರ ಬಾ ಅಂತ ಹೇಳಿದ್ದಾರೆ. ಎಲ್ಲ ಕಡತ ಏನೇನಾಗಿದೆ ಒಂದು ಡಾಕ್ಯುಮೆಂಟ್ಸ್ ನಿಮ್ಗೆ ಸೆಟ್ ಕೊಡ್ತೀನಿ. ಮತ್ತು ಅವರು ಕಾನೂನು ಪ್ರಕಾರ ಏನೈತೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀರಿ. ಮತ್ತು ಕಡತ ಆಫೀಸ್ದು ಮಾಯ ಆಗ್ತಿರೋದು ಸಣ್ಣ ಪ್ರಕರಣ ಅಲ್ಲ. ಇವತ್ತು ಒಂದಾಗಿವೆ, ಎಷ್ಟೋ ಆಗ್ಯಾವ, ಏನಾಗ್ಯಾವ ಗೊತ್ತಿಲ್ಲ. 4 ಜನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸೋ ಅಧಿಕಾರಿಗಳ ಹೆಸರು ಏನು ಹೇಳಿ? ಹೂಗಾರ್ ಅಂತ ಹೇಳಿ ಒಬ್ರು ಅದಾರೆ, ಒಬ್ರು GA ಒಬ್ರು ಅದಾರೆ, ಶಾಂತವೀರ್ ಅಂತ ಯಾರೇ ಇದ್ದಾರೆ, ಮತ್ತು ಕುಲಕರ್ಣಿ ಮೇಡಮ್ ಮತ್ತು ಅವಿನಾಶ್. ಇವ್ರು 4 ಮಂದಿ ಹಂತದಲ್ಲಿ ಅವು ಕಡತ ಮಾಯ ಆಗಿದೆ ಅಂತ ಹೇಳಿ ಈಗ DDP ಅವರು ಅವರೇ ಹೇಳಿದ್ದಾರೆ. ಒಟ್ಟಾರೆ ಈಗ ನಿಮ್ಗೆ ಏನಾಗಬೇಕು ಸರ್? ಏನಿಲ್ಲ, ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗಬೇಕು. ಕಡತ ಒಂದು ಕಳುವಾದರೆ ಒಂದು ಕ್ರಿಮಿನಲ್ ಕೇಸ್ ಒಂದು ರಿಜಿಸ್ಟರ್ ಆಗಬೇಕು. ಮತ್ತು ಯಾವ ಹಂತದಲ್ಲಿ ಅದು ಟ್ರಾನ್ಸ್ಫರ್ ಆಗಿದೆ ಅದು ಟ್ರಾನ್ಸ್ಫರ್ ರದ್ದಾಗಿ, ಮತ್ತು ಅದು ಯಾರು ಕ್ಯಾಂಡಿಡೇಟ್ಸ್ ಇರ್ತಾರ ಅವು ನಿಯಮಾನುಸಾರ ಅದು ಆಗಬೇಕಂಥೇಳಿ ನಮ್ಮದು ಅಷ್ಟೇ ಮನವಿ ಇದೆ. ಇದು ಇಲ್ಲಿಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ DDP ಕಚೇರಿಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಒಟ್ಟಾರೆಯಾಗಿ ಇಂಥ ಕಡತಗಳು ಮಾಯವಾದರೆ ಆಡಳಿತ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು DDP ಅವರು ಇದಕ್ಕೆ ಯಾವ ರೀತಿ ಹೊಣೆ ಹೊತ್ತಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಚೆ ಕಡೆ ಗಮನ ಹರಿಸಬೇಕಾಗಿದೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.